ಎಲ್ಲರಿಗೂ ನಮಸ್ಕಾರ. ನಿರ್ಮಲ ವಾಹಿನಿ ವೀಕ್ಷಕ ಬಾಂಧವರೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಉಪಶೀರ್ಷಿಕೆ ಪಾಲ್ ಬ್ರಹ್ಮ ನೊರೆ ಸೃಷ್ಟಿ. ಸುಮ್ಮನೊಬ್ಬಂಟಿಗೆಂತಿಹುದೋ ಬೇಸರಬಹುದೋ, ಸುಮ್ಮನೊಬ್ಬಂಟಿಗೆಂತಿಹುದು ಬೇಸರಬಹುದು. ಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು ಬೊಮ್ಮನೆಳೆಸಿದನಂತೆ, ಆ ಎಳಸಿಕೆಯೇ ಮಾಯೆ ನಮ್ಮಿರುವ ಮಾಯೆಯಲಿ ಮಂಕುತಿಮ್ಮ ಮಂಕುತಿಮ್ಮ. ಸುಮ್ಮನೊಬ್ಬಂಟಿಗೆಂತಿಹುದು ಬೇಸರಬಹುದು, ಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು ಬೊಮ್ಮನೆಳೆಸಿದನಂತೆ, ಆ ಎಳಸಿಕೆಯೇ ಮಾಯೆ ನಮ್ಮಿರವು ಮಾಯೆಯಲಿ ಮಂಕುತಿಮ್ಮ ಮಂಕುತಿಮ್ಮ. ಎಳಸು ಅಂದರೆ ಆಸೆ ಪಡು, ಎಳಸಿಕೆ ಅಂದರೆ ಆಸೆ, ಬಯಕೆ, ಇರುವು, ಸ್ಥಿತಿ ಎನ್ನುವ ಅರ್ಥವನ್ನ ಅದು ಕೊಡುತ್ತೆ. ಒಂಟಿತನ ಬೇಸರವನ್ನು ಉಂಟು ಮಾಡುತ್ತದೆ. ಬೇಸರಿಕೆಯನ್ನ ಕಳೆಯಲು ಕೋಟಿ ರೂಪವನ್ನ ತಾಳಲು ಪರಬ್ರಹ್ಮ ಇಷ್ಟಪಟ್ಟನಂತೆ. ಯಾರಿಗಾದ್ರೂ ಒಂಟಿಯಾರಿಗಿರಕ್ಕೆ ಇಷ್ಟ ಆಗಲ್ಲ. ಒಬ್ಬರೇ ಇದ್ರೆ ಎಲ್ಲರೂ ಬೇಜಾರು ಬೇಜಾರು ಅಂತ ಹೇಳ್ಕೊಂಡು ಯಾರಾದರೂ ಒಂದು ಸಂಗಾತಿಗಾಗಿ ಹುಡುಕಾಡುವುದು ಮನುಷ್ಯನ ಸಹಜ ಗುಣ. ಅಂತೆಯೇ ಪರಮಾತ್ಮ ತಾನೂ ಸಹ ಅವನು ಮನುಷ್ಯನಲ್ಲ, ಆದರೆ ಅಪ್ರಾಕೃತ ಪುರುಷನಾದ ಪರಮಾತ್ಮನ ಲೀಲೆಯಿಂದ ಅವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ತನ್ನ ಬೇಸರಿಕೆಯನ್ನ ಕಳೆಯುವುದಕ್ಕೆ ತನಗೇನು ಅವನಿಗೆ ಖಂಡಿತವಾಗೂ ಬೇಸರ ಅನ್ನೋದಿಲ್ಲ. ಹಾಗೂ ಒಬ್ಬನೇ ಯಾತಕ್ಕಿರ್ಬೇಕು, ನಾನು ಕೋಟಿ ರೂಪವನ್ನ ತಾಳ್ತೇನೆ ಅಂತ ಪರಬ್ರಹ್ಮ ಇಷ್ಟಪಟ್ಟನಂತೆ. ಆ ಆಸೆಯೇ ಮಾಯೆಯ ಸೃಷ್ಟಿ. ಆ ಆಸೆಯಿಂದ ಅವನು ಮಾಯೆಯನ್ನ ಸೃಷ್ಟಿ ಮಾಡಿದ. ಪರಮಾತ್ಮ ಮಾಯೆ ಎಂಬ ಹೆಸರಿನಿಂದ ಖ್ಯಾತಳಾದ ಮಹಾಲಕ್ಷ್ಮಿಯ ಜೊತೆಗೂಡಿ ವೈವಿಧ್ಯಮಯ ಜೀವರಾಶಿಗಳನ್ನು ಸೃಷ್ಟಿಸಿ ಮಾಯೆಯ ಕೈಗೊಪ್ಪಿಸಿದ. ಮಾಯೆ ಜೀವರಾಶಿಯ ಮಾತೆಯಾಗಿ ಪರಮಾತ್ಮನ ಕೃಪಾಕಟಾಕ್ಷದಿಂದ ನಮ್ಮೆಲ್ಲರನ್ನೂ ಸಲಹುತ್ತಿರುವಳು ಎಂಬ ಭಾವ. ಮರ ತನ್ನ ಹೆತ್ತ ಬೀಜವನಿಲ್ಲವೆನಿಸಿ ವಿಸ್ತರಿಸುವಂದದಿ ಸೃಷ್ಟಿ ತನ್ನ ಮೂಲವನು ಮರೆಮಾಚಿ ತಾನೆ ಮೆರೆಯುತ್ತಿಹುದು ಕಣ್ಗಳಿಗೆ. ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ ಮಂಕುತಿಮ್ಮ. ಮರ ತನ್ನ ಹೆತ್ತ ಬೀಜವನಿಲ್ಲವೆನಿಸಿ ವಿಸ್ತರಿಸುವಂದದಿ ಸೃಷ್ಟಿ ತನ್ನ ಮೂಲವನು ಮರೆಮಾಚಿ ತಾನೆ ಮೆರೆಯುತ್ತಿಹುದು ಕಣ್ಗಳಿಗೆ. ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ ಮಂಕುತಿಮ್ಮ. ಪುಟ್ಟ ಬೀಜ ಮೊಳಕೆ ಒಡೆದು ಸಸಿಯಾಗಿ ಗಿಡವಾಗಿ ಹೆಮ್ಮರವಾಗಿ ಬೆಳೆಯುವಲ್ಲಿ ತನ್ನ ಉಗಮಕ್ಕೆ ಕಾರಣವಾದಂತಹ ಪುಟ್ಟ ಬೀಜನೇ ಅದು ಮರ್ತು ಹೋಗುತ್ತೆ. ಅಗೋಚರವಾಗಿ ಆ ಬೀಜ ಏನಾಗತ್ತೆ, ಅಗೋಚರವಾಗಿ ಮಣ್ಣಿನಲ್ಲಿ ಮರೆಯಾಗ್ಬಿಟ್ಟಿರುತ್ತೆ, ಕಾಣೋದೇ ಇಲ್ಲ. ಅದು ಮಣ್ಣೊಳಗಡೆ ಮಣ್ಣಾಗಿ ಹೋಗಿ ಈ ಗಿಡಕ್ಕೆ ಒಂದು ರೀತಿಯ ಆಧಾರ ಸ್ತಂಭವಾಗಿ ಇರುತ್ತೆ, ಆದ್ರೆ ಅದು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಹಾಗೆ ಸೃಷ್ಟಿ ತನ್ನ ಅಭ್ಯುದಯಕ್ಕೆ ಕಾರಣಕರ್ತನಾದ ಪರಬ್ರಹ್ಮನನ್ನ ಮರೆಮಾಚಿಸಿ ತನ್ನ ಅಪಾರ ಸೊಬಗನ್ನ ಮೆರೆಯುತ್ತದೆ. ಹಾಲನ್ನ ಕಾಯಿಸಿದಾಗ ಹಾಲು ಕೆಳಗುಳ್ಕೊಂಡು ನೊರೆ ಮೇಲೆ ಉಕ್ಕುವ ಹಾಗೆ ನೊರೆ ಸೃಷ್ಟಿಯಾದ್ರೆ ಹಾಲು ಪರಬ್ರಹ್ಮನಾಗಿದ್ದಾನೆ. ಅಂದರೆ ಕಣ್ಣಿಗೆ ಕಂಡರೂ ಕಾಣದಂತೆ ತನ್ನ ಒಂದು ಕಾರ್ಯವೈಖರಿಯನ್ನ ಮಾಡತಕ್ಕಂಥವನು ಪರಮಾತ್ಮ. ಮಾಯೆಯನ್ನ ಮುಂದಿಟ್ಟುಕೊಂಡು ಅವಳನ್ನೇ ಎಲ್ಲ ರೀತಿಯಲ್ಲೂ ಪೋಷಿಸುತ್ತಾ ಅವಳಿಗೆ ಪ್ರೇರಣೆಯನ್ನ ಕೊಡುತ್ತಾ ಎಲ್ಲ ಕಾರ್ಯವನ್ನು ಅವಳಲ್ಲಿ ನಿಂತು ಮಾಡಿಸುತ್ತಾನೆ. ಆದರೆ ತಾನು ಮಾತ್ರ ಯಾರಿಗೂ ಕಾಣಿಸುವುದಿಲ್ಲ ಎಂಬ ಭಾವ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.